ನಮಸ್ಕಾರ. ಅಮರನಾಥ ಗುಹೆ, ಅಮರತ್ವದ ಗುಹೆ. ಈ ಒಂದು ಅಮರನಾಥ ಯಾತ್ರಾ ಮಾಡುವ ಸಂದರ್ಭದಲ್ಲಿ ಅಮರನಾಥಕ್ಕೆ ಲಕ್ಷಾಂತರ ಜನಗಳು ಹೋಗ್ತಾ ಇರ್ತಾರೆ. ಅಮರನಾಥನ ಒಂದು ದರ್ಶನ ಮಾಡಲಿಕ್ಕೆ ಅಮರನಾಥ ಗುಹೆಗೆ. ಅಮರನಾಥನ ಯಾತ್ರೆ ಸಂದರ್ಭದಲ್ಲಿ ಹೋಗುವ ಸಂದರ್ಭದಲ್ಲಿ ಈ ಎರಡು ಜೋಡಿ ಪಕ್ಷಿಗಳನ್ನ ನೀವೇನಾದರೂ ಕಂಡ್ರೆ ಖಂಡಿತವಾಗ್ಲೂ ದೀರ್ಘಾಯುಷ್ಯಗಳು ಒಂದು ಆಯುಷ್ಯ ಅಭಿವೃದ್ಧಿ ಆಗುತ್ತೆ, ಪರಿಪೂರ್ಣವಾದ ಆರೋಗ್ಯ ಸಿಗುತ್ತೆ, ಜೊತೆಗೆ ನೀವು ಕೋಟ್ಯಾಧಿಪತಿಗಳಾಗೋದು ಸತ್ಯನೇ, 100% ಖಂಡಿತವಾಗ್ಲೂ. ಈ ಅಮರನಾಥನ ಗುಹೆ ರಹಸ್ಯ ಏನು ಅಂತ ತಿಳಿಸ್ತೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಯಾವ ಎರಡು ಜೋಡಿ ಪಕ್ಷಿಗಳನ್ನ ನೋಡಿದರೆ ಅಮರನಾಥ ಯಾತ್ರೆ ಸಂದರ್ಭದಲ್ಲಿ ಎರಡು ಜೋಡಿ ಪಕ್ಷಿಗಳನ್ನ ನೋಡಿದರೆ ದೀರ್ಘಾಯುಷ್ಯು, ಆರೋಗ್ಯ ವೃದ್ಧಿ, ಆರೋಗ್ಯ ಪ್ರಾಪ್ತಿ, ಜೊತೆಗೆ ನೀವೇ ಕೋಟ್ಯಾಧಿಪತಿಗಳು. ಖಂಡಿತವಾಗ್ಲು ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಕೆಳಗಡೆ ಐಪ್ ಬಟನ್ ಇದೆ ನೋಡಿ, ವಿಡಿಯೋ ಕೆಳಗಡೆ ಐಪ್ ಕಾಣಿಸ್ತಿದೆಯಾ? ಐಪ್ ಬಟನ್, HYPE ಐಪ್ ಪ್ರೆಸ್ ಮಾಡಿ, 2 ಸರಿ ಪ್ರೆಸ್ ಮಾಡಿ. ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ನೋಡಿ, ಈ ಅಮರನಾಥನ ಗುಹೆ ರಹಸ್ಯ ಮೊದಲು ತಿಳ್ಕೊಳ್ಳಿ, ಆಮೇಲೆ ಯಾವೆರಡು ಜೋಡಿ ಪಕ್ಷಿ ಅಂತ ಹೇಳ್ತೀನಿ. ನೋಡಿ, ಸಾಕ್ಷಾತ್ತು ಶಿವ ಪಾರ್ವತೀ ದೇವಿಗೆ ಸೃಷ್ಟಿಯ ರಹಸ್ಯನ ಮತ್ತು ಅಮರತ್ವದ ಬಗ್ಗೆ ಈ ಒಂದು ಅಮರನಾಥನ ಗುಹೆಯಲ್ಲಿ ಈ ಒಂದು ಸೃಷ್ಟಿಯ ರಹಸ್ಯ, ಅಮರತ್ವದ ಬಗ್ಗೆ ತಿಳಿಸಿದ ಅಂತ ಒಂದು ಪುರಾಣಗಳು ಹೇಳ್ತಾ ಹೋಗುತ್ತೆ. ಪೌರಾಣಿಕ ಹಿನ್ನೆಲೆ ಇದ್ರದ್ದು. ಇಲ್ಲಿ ಅಮರನಾಥನ ಗುಹೆಗೆ ಶಿವಪಾರ್ವತಿ ಹೋಗೋದಕ್ಕಿಂತ ಮುಂಚೆ ಸಾಕ್ಷಾತ್ತು ಶಿವ ಪಾರ್ವತಿಗೆ ಸೃಷ್ಟಿಯ ಬಗ್ಗೆ, ಅಮರತ್ವದ ಬಗ್ಗೆ ಇಲ್ಲಿ ತಿಳಿಸ್ತಾನೆ. ಗುಹೆ ಹೋಗೋದಕ್ಕಿಂತ ಮುಂಚೆ ಶಿವನ ವಾಹನ ಆದ ನಂದಿನ ತ್ಯಜಿಸಿ ಹೋಗ್ತಾನೆ. ಶಿವನ ತಲೆ ಮೇಲಿದ್ದ ಚಂದ್ರನ ತ್ಯಜಿಸಿ ಹೋಗ್ತಾನೆ. ಮತ್ತು ಶಿವನ ಕೊರಳಿನಲ್ಲಿ ಶೇಷನಾಗನ ಅಲ್ಲಿ ಸರೋವರಕ್ಕೆ ಬಿಟ್ಟು ಹೋಗ್ತಾನೆ. ಅದೇ ಸರೋವರ ಇವಾಗ ನೋಡ್ಬೋದು ನೀವು, ಅಲ್ಲಿ ಶೇಷನಾಗ ಸರೋವರ ಅಂತ ಕರೀತಾರೆ. ಮತ್ತು ಪಂಚಭೂತಗಳನ್ನ ತ್ಯಜಿಸಿ ಶಿವ ಪಾರ್ವತಿನ ಕರ್ಕೊಂಡು ಹೋದಾಗ ಅಲ್ಲಿ ಒಂದು ಗುಹೆ ಕಾಣುತ್ತೆ. ಅಮರನಾಥನ ಗುಹೆ ಅದು. ಆ ಗುಹೆ ಒಳಗಡೆ ಸಾಕ್ಷಾತ್ ಪಾರ್ವತೀ ದೇವಿಗೆ ಶಿವ ಸೃಷ್ಟಿಯ ರಹಸ್ಯ ಮತ್ತು ಅಮರತ್ವದ ಬಗ್ಗೆ ಹೇಳ್ತಾ ಹೋಗ್ತಾನೆ. ಈ ಸಂದರ್ಭದಲ್ಲಿ ಅಲ್ಲಿ ಎರಡು ಜೋಡಿ ಪಕ್ಷಿಗಳು ಈ ಒಂದು ಸೃಷ್ಟಿಯ ರಹಸ್ಯ ಮತ್ತು ಅಮರತ್ವದ ಒಂದು ರಹಸ್ಯನ ಅವು ಕೇಳಿಸ್ಕೊಳ್ತವೆ. ಇದು ಶಿವನಿಗೆ ಗೊತ್ತಿರುತ್ತೆ. ಅದನ್ನು ಅವೆರಡು ಪಕ್ಷಿಗಳನ್ನ ಸಾಕ್ಷಾತ್ ಶಿವ ಪಾರ್ವತೀ ದೇವಿಗೆ ಸೃಷ್ಟಿಯ ರಹಸ್ಯ, ಅಮರತ್ವದ ಬಗ್ಗೆ ಹೇಳಿರೋದಕ್ಕೆ ಅವೆರಡು ಪಕ್ಷಿಗಳನ್ನ ಸಾಕ್ಷಿಯನ್ನಾಗಿ ಬಿಡ್ತಾನೆ. ಮತ್ತು ಅವೆರಡು ಪಕ್ಷಿಗಳಿಗೆ ಅಮರತ್ವ ಬರಲಿ ಅಂತ ಆಶೀರ್ವಾದ ಮಾಡ್ತಾನೆ. ಇವಾಗಲೂ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಅಮರನಾಥನ ಯಾತ್ರೆ ಸಂದರ್ಭದಲ್ಲಿ ನೀವು ಹೋಗುವಾಗ, ಯಾತ್ರಾ ಸಂದರ್ಭದಲ್ಲಿ
ಆ, ಈ 2 ಜೋಡಿ ಪಕ್ಷಿ ಕಂಡರೆ ಆರೋಗ್ಯ ಅಭಿವೃದ್ಧಿ, ಆರೋಗ್ಯ ಪ್ರಾಪ್ತಿ, ದೀರ್ಘಾಯುಷ್ಯಗಳು ಮತ್ತು ಕೋಟ್ಯಾಧಿಪತಿಗಳು ಖಂಡಿತವಾಗ್ಲೂ ಹಾಗೇ ಆಗ್ತೀರ. ಯಾವುದು ಗೊತ್ತಾ? 2 ಜೋಡಿ ಪಕ್ಷಿ, ಅದು 2 ಬಿಳಿ ಪಾರಿವಾಳಗಳು. 2 ಬಿಳಿ ಪಾರಿವಾಳಗಳು ಈಗಲೂ ಅಲ್ಲಿ ಓಡಾಡುತ್ತೆ ಅಂತ ಅಲ್ಲಿನ ಸ್ಥಳ ಪುರಾಣ ಹೇಳ್ತಾ ಹೋಗುತ್ತೆ. ಪೌರಾಣಿಕ ಹಿನ್ನೆಲೆ ಇರೋದು ಈ ರೀತಿ. ಅಲ್ಲಿ ಹಿಮದ ಶಿವಲಿಂಗನ ನೀವು ನೋಡ್ತೀರ. ಅದನ್ನೇ ಅಮರನಾಥನ ಲಿಂಗ, ಅಮರನಾಥನ ಗುಹೆ. ಹುಣ್ಣಿಮೆ ಸಂದರ್ಭದಲ್ಲಿ ಅದು ಬೆಳೆದು ಐಸ್ ಆಗಿಬಿಟ್ಟು ಬೆಳೆದಾಗಿ ಬೆಳೆದು ಶಿವಲಿಂಗ ಆಗುತ್ತೆ. ಅಮಾವಾಸ್ಯೆ ನಂತರ ಅದು ಕರಗ್ತಾ ಬರುತ್ತೆ. ಇದು ಅಮರನಾಥನ ಗುಹೆಯ ರಹಸ್ಯ, ಪೌರಾಣಿಕ ಹಿನ್ನೆಲೆ. ಯಾರು ಅಮರನಾಥನ ದರ್ಶನ ಮಾಡೋ ಸಂದರ್ಭದಲ್ಲಿ, ಅಮರನಾಥನ ಯಾತ್ರಾ ಸಂದರ್ಭದಲ್ಲಿ ಇವೆರಡು ಜೋಡಿ ಪಾರಿವಾಳಗಳ, ಬಿಳಿ ಪಾರಿವಾಳಗಳ ದರ್ಶನ ಕಂಡರೆ ಖಂಡಿತವಾಗ್ಲೂ ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಬಂ ಬಂ ಭೋಲೆನಾಥ್, ಹರ ಹರ ಮಹಾದೇವ್, ಬಂ ಬಂ ಭೋಲೆನಾಥ್ ಅಂತಂದ್ಬಿಟ್ಟು ಈ ಮಂತ್ರನ ಹೆಚ್ಚಾಗಿ ಪಠಣೆ ಮಾಡಿ ಖಂಡಿತವಾಗ್ಲೂ ದೀರ್ಘಾಯುಷ್ಯಗಳು ಆಗ್ತೀರ, ಆರೋಗ್ಯ ವೃದ್ಧಿ ಆಗುತ್ತೆ. ಖಂಡಿತವಾಗ್ಲೂ ನೀವೇ ಕೋಟ್ಯಾಧಿಪತಿಗಳು. ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಐಪ್ ಬಟನ್ ಇದೆ, ಪ್ರೆಸ್ ಮಾಡಿ. ನಮಸ್ಕಾರ.